ಬೆಳಗ್ಗೆ ಅನ್ಯ ರಾಜ್ಯ ವ್ಯಾಪಾರಸ್ಥರಿಂದ ಕನ್ನಡಿಗರಿಗೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ 24 ಗಂಟೆಗಳ ಕಾಲ ಸ್ಥಳೀಯ ಸಂಘ ಸಂಸ್ಥೆಗಳು ಹಾಗೂ ವ್ಯಾಪಾರಸ್ಥರು ಬೆಳಗ್ಗೆ ಬಂದ್ಗೆ ಕರೆ ನೀಡಿದರು. ಅನ್ಯ ರಾಜ್ಯ ವ್ಯಾಪಾರಿ ಹಟಾವೋ ಬೆಳಗ್ಗೆ ಬಚಾವೋ ಎಂಬ ಘೋಷಣೆಯನ್ನ ಕೂಗುತ್ತಾ ನಗರದ ಬಸವೇಶ್ವರ ವೃತ್ತ ಹಾಗೂ ಅಂಬೇಡ್ಕರ್ ವೃತ್ತದ ಮೂಲಕ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿ ಮುಖ್ಯ ರಸ್ತೆಯನ್ನ ಮಾನವ ಸರಪಳಿ ಮುಖಾಂತರ ರಸ್ತೆಯಲ್ಲಿರುವ ವಾಹನಗಳನ್ನು ತಡೆದು ಸಂಪೂರ್ಣ ಬಂದ್ ಮಾಡಿ ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿಯನ್ನ ಸಲ್ಲಿಸಿದರು. ನಾವು ಕನ್ನಡಿಗರ ತಾಯಿ ಮನುಷ್ಯನವರು ಯಾರು ಬಂದ್ರು ಬರ್ರಿ ನಮ್ಮಲ್ಲಿ ಜಾಗ ಬರ್ರಿ, ಒಂದು ರೊಟ್ಟಿ ತಿನ್ರಿ, ಜಾಗ ತಗೋರಿ, ರೆಸ್ಟ್ ಮಾಡ್ರಿ ಅಂತ ಹೇಳುವಂತ ಕನ್ನಡಿಗರ ನಾವು. ನಮ್ಮನ್ನ ನಾವು ಉಳಿಸ್ಕೊಲಿಕ್ ರೋಡಿಗಳಿರ್ಬೇಕಾಗತ್ತೆ. ಅಂದ್ರೆ ನಾವು ದಂಡಿಗೆ ಸರದ್ ನಿಂತು ಅವ್ರಿಗೆ ಜಾಗ ಕೊಟ್ಟು ಅವ್ರಿಗೆ ಕೊಟ್ಟಿದ್ದ ಅವ್ರು ನಮ್ಮ ಮೇಲೆ ದಬ್ಬಳಕೆ ಮಾಡ್ಯಾರ. ಅವ್ರ ಸೌಕರ್ಯಾಗಾರ ನಾವು ಬಡ್ರಾಗಿ ನಮ್ಮ ಮಕ್ಕಳನ್ನ ಅವ್ರ ಮನೆ ಕೆಲ್ಸಕ್ಕೆ ಕಳಿಸುವಂತ ದುಸ್ಥಿತಿ ಬಂದಿದ್ದಕ್ಕ ಇವತ್ತು ತಾಯಿಗಳು ರೊಚ್ಚಿಗಳ ಕಾರಣ ಏನಂದ್ರ ನಮ್ಮ ಮಕ್ಕಳನ್ನ ನಾವು ರೊಟ್ಟಿ ಬಡೋದು ಕೂಲಿ ಮಾಡಬಂದು ಬೆಳೆಸಿ ನಾವು ರಾಜಸ್ಥಾನದ ಕೈಯಾಗಿ ಕೆಲ್ಸಕ್ಕೆ ಕೊಡ್ಲಿಕ್ಕೆ ನಾವು ರೆಡಿ ಇಲ್ಲ. ಚಪ್ಪಲಿ ತಗೊಂಡ್ ಹೊಡೆದು ಓಡಿಸ್ತೀವಿ ಅವ್ರನ್ನ. ಕೊಡುವಂತ ಗಡವದೊಳಗ ರಾಜಸ್ಥಾನಿಗಳೇ ನಿಮ್ಗೆ ಇರ್ಲಿಕ್ಕೆ ಜಾಗ ಕೊಟ್ಟಿವಿ, ಅನ್ನ ಕೊಟ್ಟಿವಿ, ನೀರ್ ಕೊಟ್ಟಿವಿ, ಮರ್ಯಾದೆ ಕೊಟ್ಟಿವಿ. ಆದ್ರೆ ನೀವು ಮಾತೃಭಾಷೆ ನಮ್ಮ ಕನ್ನಡನ ಬಳಸ್ತಾ ಇಲ್ಲ. ನೀವು ನಿಮ್ ಭಾಷೆನೇ ಮಾತಾಡ್ತಿದ್ರಿ, ನಾವು ನಿಮ್ಗೆ ಮೆಚ್ಚೋದಿಲ್ಲ. ನಾವು ಮೊನ್ನೆ ಹೇಳ್ತೀವಿ, ನೀವ್ ಹೆಂಗ್ ಬಂದಿರಲ್ಲ ಹಂಗ ದೇವ್ರ ನೀವ್ ಮಡಗದಂಗ ಇರು ಅಂತಿದ್ರೆ ನಾವು ನಿಮ್ ಪಾಲಿಗೆ ಬಿಡ್ತಿದ್ವಿ. ನೀವು ಇಲ್ಲಿ ಬಂದು ನಮ್ ಬಡಗರ ಆಸ್ತಿನೇ ಕಸ್ಕೊಂಡು ನಾವು 100 ರೂಪಾಯಿ ಪೇಮೆಂಟ್ ಕೊಟ್ರೆ ನಾವು 500 ರೂಪಾಯಿ ಕೊಡ್ತೀವಿ ಅಂತಂದು ಇದ್ದಂತ ಬಡವ್ರನ್ನೆಲ್ಲರನ್ನ ಮಾಡಕ್ ಬೀದಿ ವ್ಯಾಪಾರ ಮಾಡ್ಲಾರ್ದಕ್ಕಪ್ಪ ಅಂತ ಪರಿಸ್ಥಿತಿ ತಂದಂತ ಈ ಹೊರ ರಾಜ್ಯದ ಬಂದಂತ ಈ ವ್ಯಾಪಾರಿಗಳಿಗೆ ನಾವು ಹೇಳೋದೇನಂತಂದ್ರ, ನಾವು ಕೊಟ್ಟಂತ ಗಡುವೊಳಗ ಇಲ್ಲಿ ತನ ಗಂಡು ಮಕ್ಳು ಏನ್ ಹೋರಾಟ ಮಾಡ್ಯಾರೋ ಅದು ನಮ್ಮ ಗಂಡ್ಮಕ್ಳು, ನಮ್ಮ ಕನ್ನಡದ ಸೇನಾನಿಗಳು, ಅವು ಸಿಂಹಗಳು ಅವು ಗರ್ಜಿಸಿದ್ವು ಅಂತಂದ್ರ ಉಳಿಯಾಕ ಸಾಧ್ಯನೇ ಇಲ್ಲ. ಅದಕ್ಕಿಂತ ಮೊದ್ಲಿಗೆ ನಾವ್ ಇನ್ನ ಮಹಿಳೆಯರು ಅದೀವಿ. ನಾವು ಮಹಿಳೆಯರು ಮಿಕ್ಕಿದ ತಕ್ಷಣ ನಮ್ಮ ಕರವೇ ಸೇನಾನಿಗಳನ್ನ ನಾವು ಕರಿತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿದು ಟ್ರಯಲ್ ಪಿಕ್ಚರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಟ್ರಯಲ್ ಅಂತಾರಲ್ಲ ಬ್ರದರ, ಆ ರೀತಿ ಒಂದು ಟ್ರಯಲ್ ಕೊಟ್ಟಾರೆ. ಇವತ್ತು ಜಿಲ್ಲಾ ಅಧ್ಯಕ್ಷರಾಯ್ತು, ಇನ್ನು ನಮ್ಮ ಬೆಳಿಗ್ಗೆ ಎಲ್ಲಾ ಸಹೋದರರು ಇದು ಟ್ರಯಲ್ ಇದಕ್ಕೆ ಇಷ್ಟ ಎಚ್ಚರಿಸ್ಕೊಂಡ್ರು ಅಂತಂದ್ರ ಹೊರ ರಾಜ್ಯದಿಂದ ಬಂದಂತವ್ರು ಬಚಾವ್. ಇಲ್ದಿದ್ರೆ ಹೆಣ್ಮಕ್ಳ ಕಡೆಯಿಂದ ಪೊರಕೆ ಸೇವೆನೆ ಅದು ಫಿಕ್ಸ್. ಏನಕ್ಕಂದ್ರ ನಮಗ್ ತಾಪ ನಮ್ಮ ಮಕ್ಕಳನ್ನ ಬೆಳೆಸ್ಬೇಕಂದ್ರೆ ನಮಗೆಷ್ಟು ಕಷ್ಟ ಆಗೈತಿ, ನಮಗೆಷ್ಟು ಕಷ್ಟ ಆಗ್ತೈತಿ. ನಾವು ಬೆಳೆಸಿ ಅವ್ರ ಕೈಯಾಗ ಕೊಡ್ಬೇಕು. ನಾವು ಉದ್ಯೋಗ ಮಾಡ್ಲಿಕ್ಕೆ ತಾಯಿ ಒಂದ್ ಸಂಗಿನಾಗ ಕೂಡಿಟ್ಟು ದುಡ್ಡು ನಾವು ಮಗನ ಉದ್ಯೋಗ ಮಾಡಂತಂದು ಉದ್ಯೋಗಕ್ಕೆ ರೊಕ್ಕ ಕೊಟ್ರೆ ಆ ಮಗನಾಗ ನನ ಹುಡ್ಕೊತ್ ಕುಂದಿರ್ಬೇಕು. ಇವ್ರು ನಾವು 400 ಕೊಡ್ತೀವಿ, 500 ಕೊಡ್ತೀವಿ, ಕಡಿಮೆ ರೊಕ್ಕ ಕೊಡ್ತೀವಿ, ಹೋಲ್ಸೇಲ್ ಕೊಡ್ತೀವಿ. ಕಡ್ಸಿ ಮಕ್ಕಳ ನಿಮ್ಮ ಅವಶ್ಯಕತೆ ನನಗಿಲ್ಲ. ನೀಟಾಗ ಮುಚ್ಚಿಕೊಂಡು ನಿಮ್ ಗಂಟು ಮುಟ್ಟೆ ಕಟ್ಟದೆ ಇದ್ರ ಎಲ್ಲಾ ಇಡೀ ಬೀಳಿಗಿ ತಾಲೂಕು ಅಷ್ಟಲ್ಲ ಇಡೀ ಬಾಗಲಕೋಟೆ ಜಿಲ್ಲೆನೇ ನಾನು ಮಹಿಳಾ ಘಟಕ ಕಡೆಯಿಂದ ಮಹಿಳೆಯರಿಗೆ ನಾನು ಕರೆ ಕೊಡ್ತೀನಿ. ನಾನು ಎಲ್ಲಾ ಬೀಳಿಗಿ ಸಹೋದರರಿಗೆ ಹೇಳ್ತೀನಿ, ಇವತ್ತು ಮನೆಗೆ ಹೋಗಿ ನಿಮ್ಮ ಮನೆ ಹೆಣ್ಮಕ್ಳಿಗೆ ಹೇಳ್ಬೇಕು. ನೀವು ಏನ್ ಗೊತ್ತಾ, ಬಾಗಲಕೋಟೆ ಜಿಲ್ಲೆಯಿಂದ ರಾಜೇಶ್ವರಿ ಹಿರೇಮಠ ನನ್ನ ತಂಗಿ ಬಂದಿದ್ಲು ಹೋರಾಟಕ್ಕ. ಎಲ್ಲಾ ಹೆಣ್ಮಕ್ಳಿಗೆ ಪೊರಕೆ ತಗೊಂಡ್ ಬರ್ಲಿಕ್ಕೆ ಹೇಳ. ನೀವು ಗಣಮಕ್ಳೆಲ್ಲ ಚೇರ್ ಹಾಕೊಂಡು ಕುಂತ್ ನೋಡ್ರಿ, ನಾವು ಮಹಿಳೆಯರು 2020 ಮ್ಯಾಚ್ ಆಡ್ತೀವಿ. ಅವ್ರು ಹೇಗೆ ಹೋಗಂಗಿಲ್ಲ ಅಂತ ನಾನು ಕಾದ್ ನೋಡ್ತೀನಿ ಅದನ್ನ. ಈಗ ನಿಮ್ ಹೋರಾಟಕ್ಕೆ 2 ಬಗೆ ಐತ್ರಿ. ಈಗ ಒಂದು ಇವ್ರನ್ನ ಓಡಿಸ್ಬೇಕು, ಇನ್ನೊಂದು ಅಧಿಕಾರಿಗಳನ್ನ ಕೂಡ ಎಚ್ಚರಿಸಬೇಕು. ಅಧಿಕಾರಿಗಳು ಅದು ಬಹಳ ಮುಖ್ಯ. ಏನಂತಂದ್ರೆ ಮೊದ್ಲೇ ಮಾತಿಗೆ ಮನೆ ಹಿರಿಯರ ಸುತ್ತಿರ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಸುತ್ತಿರಕ್ ಸಾಧ್ಯ ಅಲ್ವಾ. ನಾವು ಹಿರಿಯರ ಮೇಲೆ ಜವಾಬ್ದಾರಿ ಕೊಟ್ಟಿರ್ತೀವಿ. ಈಗ ನಾನೊಬ್ಳ ತಾಯಿ, ನನ್ ಮಕ್ಕಳಿಗೆ ನಾನ್ ಸಂಸ್ಕಾರ ಕೊಡ್ಬೇಕು, ನಾನ್ ನನ್ನ ಮಕ್ಕಳನ್ನ ಬೆಳೆಸ್ಬೇಕು. ಅಣ್ಣ ಅನ್ನೋದು, ತಾಯಿ ಅನ್ನೋದು, ತಂಗಿ ಅನ್ನೋ ಸಂಸ್ಕೃತಿನ ನಾನ್ ಕಳಿಸ್ಬೇಕು. ಈ ಮೀಡಿಯಾ ಮುಖಾಂತರ ನಾನು ಎಲ್ಲಾ ಅಧಿಕಾರಿಗಳಿಗೂ, ಪೊಲೀಸ್ ಸಿಬ್ಬಂದಿಗಳಾಯ್ತು, ತಹಶೀಲ್ದಾರ್ ಆಯ್ತು, ಎಲ್ಲ ಅವರಿವರನ್ನದೇ ಎಲ್ಲಾ ಅಧಿಕಾರಿಗಳಿಗೂ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಕರೆಕ್ಟಾಗಿ ಎಚ್ಚರ ಕೊಡ್ತೀನಿ. ಎಚ್ಚರಿಸ್ಕೊಳ್ಳಿ. ಇರ್ದಿದ್ರೆ ನಾವು ಎಚ್ಚರಿಸ್ತೀವಿ ಅಂತಲ್ಲ. ನೀವು ಆಫೀಸರ್ ಆಗಿರ್ಬೋದು, ನಾವು ನ್ಯಾಯ ಕೇಳಲಿಕ್ಕೆ ಯಾರಪ್ಪ ಮನೆ ಸೊತ್ತಲ್ರಿ. ನಾವು ನ್ಯಾಯ ಕೇಳೋರೆ, ನಮಗ್ ನ್ಯಾಯ ಬೇಕು. ನಾವು ನಿಮಗ್ ಓಟ್ ಹಾಕ್ತಿವಿ. ಹೇಳ್ಬೇಕಾದ್ರೆ ರಾಜಕಾರಣಿಗಳಿಗಂತೂ ಸಾಕಾಗಿ ಹೋಗಿದೆ. ರಾಜಕಾರಣಿಗಳ ಓಟ್ ಎಲೆಕ್ಷನ್ ಬಂದ್ರೆ ಓಟ್ ಹಾಕದ್ ಮನಿ ಓಟ್ ಬರ್ತಿರಲ್ರಿ. ಕನ್ನಡಿಗರನ್ನ ಉಳಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಯಾವ ಮುಖ ಇಟ್ಕೊಂಡ್ರಿ ನೀವು ರಾಜಕಾರಣಿ ಮಾಡ್ತೀರಾ? ಯಾವ ಮುಖ ಇಟ್ಕೊಂಡ್ರಿ ಮಹಿಳೆಯರನ್ನ ಓಟ್ ಕೇಳ್ತೀರಾ ನೀವು? ಅದು ಕೊಟ್ಟೆ ಇದು ಕೊಟ್ಟೆ ಬಿಟ್ಟಾಕ್ರಿ ನಿಮ್ಗೆ ಸೌಭಾಗ್ಯಗಳನ್ನೆಲ್ಲ. ಬರ್ರಿ ರೋಡ್ಗಳಿರಿ, ಓಟ್ ತೋಡ್ಸ್ರಿ ಇವ್ರನ್ನ. ನೀವು ಮನೆ ಬರೋ ಅವಶ್ಯಕತೆ ಇಲ್ಲ. ನಾವೇ ಬಂದು ಒಳ್ಳೆ ಜನನಾಯಕನ ಆಯ್ಕೆ ಮಾಡ್ತೀವಿ. ಎಲ್ಲಾ ರಾಜಕಾರಣಿಗಳಿಗೆ ಇವತ್ತು ನಾನು ಹೇಳೋದು ಒಂದೇ, ನೀವು ನಿಯತ್ತಾಗಿ ಎಲ್ಲಾ ಮತದಾರ ಕಡೆಯಿಂದ ಓಟ್ ತಗೊಂಡಿದ್ದ ನಿಜ ಆದ್ರೆ ಹೊರ ರಾಜ್ಯದಿಂದ ಬಂದಂತ ಲೋಕರ್ಸ್ ಗಳನ್ನ ಒದ್ದು ಓಡಿಸ್ರಿ. ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡ್ರಿ. ಈ ಮತಕ್ಷೇತ್ರದ MLA ಯಾರದಾರ ಅವ್ರಿಗೆ ಮೊದ್ಲು ಮೇನ್ ಇದು ಮುಟ್ಲಿ. ಇಲ್ಲಿ ಯಾರು ಈ ಕೆಲಸಗಳನ್ನ ಮಾಡ್ತಿದಾರಲ್ಲ ಅವ್ರ ಅದನ್ನ ಜಾರಿಗೆ ತಗೊಂಬರ್ಲಿ. ಅವ್ರನ್ನ ಒದ್ದು ಓಡಿಸಿದ್ರ ನಾ ಎಲ್ಲಾ ಮುಂದಿನ ಸಲ ಎಲೆಕ್ಷನ್ ನಾನೇ ನೇರ ಬರ್ತೀನಿ. ಈ ರಾಜ್ಯದಿಂದ ಇವ್ರನ್ನ ಹೊರಗೆ ಹಾಕಿದಾರ. ಯಾರು ಏನು ನಿರೀಕ್ಷೆ ಇಟ್ಕೊಳ್ಳಾರದೆ ಬಹಿರಂಗವಾಗಿ ಪ್ರಚಾರ ಮಾಡಿ ಈ ಜನನಾಯಕನ ಆರಿಸಿ ತಗೊಂಡ್ ಬರ್ರಿ ಅಂತಂದ್ ಹೇಳಿಕ್ ನಾನು ಇಷ್ಟಪಡ್ತೀನಿ. ನೀವು ಓಡಿಸದೆ ಇದ್ರೆ ನಮಗ ಆರಿಸಿ ತರೋದು ಗೊತ್ತು,
ಇಳಿಸೋದು ಗೊತ್ತು, ಕುರ್ಚಿ ಕೊಡೋದು ಗೊತ್ತು, ಕುರ್ಚಿ ಇಳಿಸೋದು ನಮಗ್ ಗೊತ್ತು. ಅದೇ ರೀತಿ ಮುಂದೆ ಬರೋ ದಿನಗಳೊಳಗೆ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ನಾವು ಮಹಿಳೆಯರು ಏನು ಅಂತ ತೋರಿಸ್ತೀವಿ. ನಮ್ಮ ಅಣ್ಣಂದರಿಗೆ, ನಮ್ಮ ತಂದೆಯಂದರಿಗೆ, ನನ್ನ ಮಕ್ಕಳಿಗೆ ಎಲ್ಲರೂ ಕೂಡಿಸ್ತೀವಿ. ನೀವು ರೆಸ್ಟ್ ಮಾಡ್ರಪ್ಪ, ನಮಗ್ ತೇಕತ್ತದಾಗ ನೀವು ಬರೋರಂತೆ ಅಂತ ನಾನು ನಿಂದ್ರಿಸ್ಬಿಟ್ಟು ಎಲ್ಲಾ ಮಹಿಳೆಯರನ್ನ ಕರ್ಕೊಂಡು ಈ ಸಲ ರಾಜಕಾರಣಿನೂ ಆಗ್ಲಿ, ಆಫೀಸರ್ ಡ್ಯೂಟಿನೂ ಮಾಡ್ಲಿ. ಈ ಕೊಟ್ಟಿರೋ ಡೇಟ್ಗೆ ಏನಾದ್ರು ರಾಜಕಾರಣಿಗಳು ಆಮೇಲೆ ಆಫೀಸರ್ಸ್ಗಳು ಸರಿಯಾಗಿ ನಿರ್ಧಾರ ತಗೋದೇ ಇದ್ರೆ ನಾವು ನಿರ್ಧಾರನ ಕೊಡಿಸ್ತೀವಿ ಸರ್. ನಿಮಗೆ 100% ಕನ್ನಡಿಗರು ಕೊಡಿಸ್ತೀವಿ. ನಾವು ಕನ್ನಡ ಪರ ಹೋರಾಟಗಾರರು, ಕನ್ನಡಗೋಸ್ಕರ ಉಳಿಸ್ಲಿಕ್ಕೆ ಬಂದಿವಿ, ಕನ್ನಡ ಮಕ್ಕಳನ್ನು ಬೆಳೆಸ್ಲಿಕ್ಕೆ ಬಂದಿವಿ. ನೀವು ಕೂಡ ನಮ್ ಜೊತೆ ಕೈ ಜೋಡಿಸಿದ್ರೆ ರಾಜಕಾರಣಿಗಳು ತಾವು ಬಚಾವ್ ಇರದಿದ್ರೆ ಮುಂದಿನ ದಿನಗಳಿಗೆ ಒಬ್ಬೊಬ್ಬರಿಗೂ ಇದೇ ಮಾರಿ ಹಬ್ಬ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೊರ ರಾಜ್ಯದಿಂದ ಬಂದಂತ ಎಲ್ಲಾರು ಇವತ್ತಿಂದ ನೀವೆಲ್ಲ ಅನ್ನಂದ್ರಿಗೆ ನಾನು ಈ ಮೂಲಕ ಹೇಳೋದಿಷ್ಟೇ, ನಿಮ್ಮ ಮನೆ ಹೆಣ್ಮಕ್ಳಿಗೆ ಹೋಗಿ ನನ್ನ ತಂಗಿ ಬಂದಾಳ ಅಂತ ಹೇಳ್ಬೇಕು. ಎಲ್ಲಿಂದ ನಾನು ಇಲ್ಲಿಂದ ಒಂದ್ 80 ಕಿಲೋಮೀಟರ್ದಿಂದ ಬಂದಿನಿ, 100 ಕಿಲೋಮೀಟರ್ದಿಂದ ಬಂದಾರ, ಒಂದೊಂದ್ 100 ಕಿಲೋಮೀಟರ್ದಿಂದ ಇವತ್ತು ಬೆಳಿಗ್ಗೆ ಬಂದಿವಿ. ನೀವು ಮನೆಗೆ ಹೋಗಿ ನಮ್ಮ ಮೊಯ್ನಿಗಳಿಗೆ ಹೇಳ್ಬೇಕು, ನಮ್ಮ ಅವ್ಗಳಿಗೆ ಹೇಳ್ಬೇಕು, ಯವ್ವ ನಿನ್ ಮಗಳು ಬಂದಿದ್ಲು, ಯವ್ವ ನನ್ನ ತಂಗಿ ಬಂದಾಳ, ನಿನ್ನ ಅಗ್ನಿ ಬಂದಾಳ, ಬರ್ರಿ ಬೇ ಕಸಬರ್ಗಿ ತಗೊಂಡ್ ಬರ್ರಿ. ಸಾಧ್ಯ ಕಸಬರ್ಗಿ ಸಿಗ್ಲಿಲ್ಲ ಅಂದ್ರೆ ಅರ್ಜೆಂಟ್ ಚಪ್ಪಲಿ ತಗೊಂಡ್ ಬರ್ರಿ. 1ನೇ ತಾರೀಕು ಒಳಗಡೆ ಹೊರ ರಾಜ್ಯದಿಂದ ಹೋಗದೇ ಇದ್ರೆ ನಾವು ಗಂಡ್ಮಕ್ಳು ನಿಂದ್ರಿಸ್ತೀವಿ, ನಾವು ಅವ್ರು ಓಡಿಸ್ತೀವಿ ಅಂತ ಹೇಳಕ್ ಇಷ್ಟ. ಈಗ ನಿಮ್ಮಲ್ಲಿ ಒಬ್ರು ಮಾತಾಡಿದ್ರು, ಇವ್ರು ಹೊರಗಡೆಯಿಂದ ಬಂದವರಿಂದ ಕ್ರೈಮ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ ಅಂತ. ಆಗ್ತಾ ಇದೆ. ಅದ್ ಏನಕ್ಕಂದ್ರೆ ಅವರು ಇದು ಒಣನೆಲ್ಲ ಕೆಡಿಸ್ತಾ ಅಂತಾರಲ್ಲ, ಕಾಕೆಡೋದಲ್ದೆ ಒಣನೆಲ್ಲ ಕಡಿಸ್ತು ಅಂತ. ಕೋತಿ ಅಂದ್ರೆ ಮತ್ತೆ ಅದು ಇನ್ನು ನಾವು ನೋಡಿದ್ರೆ ಆಂಜನೇಯನ ಹೋಲಿಸ್ಬೇಕು, ಅದಕ್ಕೂ ಹೋಲಿಸಕ್ಕೂ ನಾಲ್ಕು ನನ್ ಮಕ್ಕಳವ್ರು ಅಲ್ವಾ. ನಾವು ಆಂಜನೇಯನ ಗೌರವಿಸ್ತೀವಿ, ಅದಕ್ಕೆ ಅವ್ರನ್ನ ಹೋಲಿಸಿದ್ರೆ ನಾಲ್ಕು ನನ್ ಮಕ್ಕಳವ್ರು. ನಾವ್ ಎಲ್ಲಿ ಬಂದಿದೀವಿ ಅವ್ರು ಹಂಗ್ ನೋಡಿದ್ರೆ ಇಲ್ಲಿ ಬಂದು ನೆಲದಾಗಂತೂ ತನ್ನ ಉಂಟಿದ್ದಾರೆ ಅಂತಂದ್ರೆ ಅವ್ರ ತಮ್ಮ ತಾಯಿನ ಕಾಣ್ಬೇಕು, ತಮ್ಮ ಅಕ್ಕ ತಂಗಿಯಂದ್ರು ನೋಡ್ಬೇಕು. ಇಲ್ಲಿ ಬಂದು ಕ್ರೈಮ್ ಮಾಡೋದಾಗ್ಲಿ, ಹೆಣ್ಮಕ್ಳ ಜೊತೆ ಅಶಕವಾಗಿ ನಡ್ಕೊಳ್ಳೋದಾಗ್ಲಿ, ನಮ್ಮ ಸಣ್ಣ ಮಕ್ಕಳನ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಳ್ಳೋದಾಗ್ಲಿ, ಲೋಕರ್ಸ್ ಅವರು ನಾವ್ ಅದನ್ನೆಲ್ಲ ಮೆಚ್ಚೋದಲ್ಲ. ಕ್ರೈಮ್ಸ್ ಆಗ್ಲಿಕ್ಕೆ ಇಲ್ಲಿ ತನ ಏನಾತೋ ಆಯ್ತು, ಈಗೆಲ್ಲಾ ಬೆಳಿಗ್ಗೆ ಜನಕ್ಕೆ ಎಚ್ಚರಿಸ್ಕೊಂಡಾರ. ಇದೇ ರೀತಿ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಹೇಳ್ತೀನಿ, ಯಾವುದೇ ತಾಲೂಕಿಗೆ ನೀವು ಕರೀರಿ, ನಾವು ಹೊರರಾಜ್ಯದಿಂದ ಬಂದಂತ ಲೋಕರ್ಸ್ ಗಳನ್ನ ಓಡಿಸ್ಲಿಕ್ಕೆ ಸದಾ ಮಧ್ಯರಾತ್ರಿ 12 ಗಂಟೆಗೂ ಕೂಡ ನಾವು ಕರೆದವ್ರು ಬರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಇನ್ನೊಂದು, ಕರ್ನಾಟಕ ರಕ್ಷಣಾ ವೇದಿಕೆ ಪಡೆದಿಂದ ಕೆಲವು ಗೌರ್ಮೆಂಟ್ ಬ್ಯಾಂಕ್ ನಲ್ಲೂ ಹಿಂದಿ ಮಾತಾಡ್ತಾರೆ, ಬೇರೆ ದಿವಸ ಅಲ್ಲಿಂದ ಬಂದಿದ್ದಾರೆ. ಅದ್ರ ಬಗ್ಗೆ ತಾವೇನು ಇದು ಮಾಡ್ತೀವಿ? ನಾವು ಮೊನ್ನೆ ಕೂಡ ಒಂದು ಹೋರಾಟ ಮಾಡಿದ್ವಿ, ಮೊದಲು ಕನ್ನಡಿಗರಿಗೆ ಕೆಲಸ ಕೊಡ್ರಿ ಅಂತ. ನಾನು ಹೇಳ್ತಿದ್ದೀನಲ್ಲ, ರಾಜಕೀಯ ಸರಿ ಇಲ್ಲ, ಅಧಿಕಾರಿಗಳು ಕೂಡ ಸರಿ ಇಲ್ಲ. ನಮ್ಮ ರಾಜಕಾರಣಿಗಳು ಸರಿ ಹೋಗ್ಲ್ರಿ, ಸೊಸೈಟಿ ತಾನೇ ಸರಿ ಹೋಗುತ್ತೆ. ರಾಜಕಾರಣಿಗಳು ಎಲ್ಲಿವರೆಗೂ ಕೈ ಕಟ್ಕೊಂಡು ಕುಂಡಿರ್ತಾರಲ್ಲ ಅಲ್ಲಿವರೆಗೂ ನಮ್ಮ ಕನ್ನಡ ಮಕ್ಕಳಿಗೆ ನ್ಯಾಯ ಸಿಗೋದಿಲ್ರಿ. ಎಲ್ಲ ಓಟ್ ಹಾಕು, ನನ್ನ ಅಂತಂಬರಿಗೆ, ನನ್ನ ಅಕ್ಕಂಗರಿಗೆ ಹೇಳೋದು, ವಿಚಾರ ಮಾಡಿ ಓಟ್ ಹಾಕ್ರಿ, ಓಟ್ ಬಹಳ ಮುಖ್ಯ ಐತಿ. ಓಟಿನ ವಿಚಾರಕ್ಕೆ ಬಂದ್ರೆ ವೋಟರ್ ಐಡಿನೂ ಕೂಡ ಡೂಪ್ಲಿಕೇಟ್ ಆಗಿ ಮಾಡ್ತಿದ್ದಾರೆ ಅಂತ ಅದ್ನೇ ಹೇಳ್ತಿದ್ನಲ್ರಿ. ಅಧಿಕಾರಿಗಳು, ಡಿಪಾರ್ಟ್ಮೆಂಟ್, ಆಮೇಲೆ ರಾಜಕಾರಣಿಗಳು ನಾವು ಕೊಟ್ಟಂತ ಸಲಿಗೆದಿಂದ ಇದೆಲ್ಲ ಆಗ್ತಾ ಇದೆ ಅಂತ ಹೇಳೋದು. ನೋಡ್ರಿ, ನಾನ್ ಹೇಳೋದು ರಾಜಕಾರಣಿಗಳಿಗೆ ನ್ಯಾಯವಾಗಿ ಗೆಲ್ರಿ, ನಾವು ನಿಮ್ಮನ್ನ ಗೆಲ್ಲಿಸ್ತೀವಿ. ಅಡ್ಡದಾರಿ ಹಿಡಿದು ಗೆಲ್ಲೋ ಅವಶ್ಯಕತೆ ಇಲ್ಲ. ಇದೆಯಾ? ಅಡ್ಡದಾರಿ ಹಿಡಿದು ಗೆಲ್ಲೋ ಅವಶ್ಯಕತೆ ನಮ್ಗಿಲ್ಲ. ಈಗ ನೋಡಿ, ಡೂಪ್ಲಿಕೇಟ್ ವೋಟರ್ ಐಡಿ ಮಾಡ್ತಿದ್ದಾರೆ. ಡೂಪ್ಲಿಕೇಟ್ ಅವ್ರ ಅಲ್ಲಿ ಹೋಗಿ ಓಟ್ ಹಾಕ್ತಾರ, ಇಲ್ಲಿ ಹೋಗಿ ಓಟ್, ಅಲ್ಲಿ ಹೋಗಿ ಅವ್ರ ಮಂದಿ ಕರೆ ಹಾಕ್ತಾರ, ಇಲ್ಲಿ ಬಂದು ನಮ್ಮವ್ರಿಗೆ ನಮ್ಮ ರೊಕ್ಕ ತಗೊಂಡ ನಮ್ಮವ್ರನ್ನ ಆರಿಸ್ಕೊಂಡ್ ಬರ್ತಾರ. ರಾಜಕಾರಣಿಗಳು ಬೇಡ, ಇಂಥ ಜನನು ಬೇಡ. ಆದಷ್ಟು ಬೇಗ ಎಷ್ಟು ವೋಟರ್ ಐಡಿಗಳು ಡೂಪ್ಲಿಕೇಟ್ ಆಗಿದೆ, ಎಷ್ಟು ವೋಟರ್ ಆಧಾರ್ ಕಾರ್ಡ್ಗಳು ಡೂಪ್ಲಿಕೇಟ್, ಇಮಿಡಿಯೇಟ್ ಆಗಿ ಎಲ್ಲ ರದ್ದಾಗ್ಬೇಕು. ಅವ್ರ ಬ್ಯಾಂಕ್ ಅಕೌಂಟ್ಗಳೆಲ್ಲ ಬಂದ್ ಆಗ್ಬೇಕು. ಕನ್ನಡ ಮಕ್ಕಳಿಗೆ ಕೆಲಸ ಕೊಡ್ಬೇಕು. ಬ್ಯಾಂಕ್ನಾಗ ಕಡ್ಡಾಯವಾಗಿ ಕನ್ನಡ ಮಾತಾಡ್ಬೇಕು. ಕನ್ನಡ ಮಾತಾಡ್ಲಿಕ್ಕಂದ್ರ ಕಪಾಳಿಗೆ ಒಂದ್ ಹೊಡಿಬೇಕು, ಮಗನ ಕನ್ನಡಿಗರು ಕನ್ನಡ ಮಾತಾಡೋ, ಇಲ್ಲಿಕಂದ್ರ ರೈಟ್ ಅಂತಂದ್ ಹೇಳ್ತಿರ್ಬೇಕ. ಗತ್ತಿರ್ಬೇಕು ನಮ್ಗ, ಗತ್ತಿರ್ಬೇಕು ನಮ್ಗ. ನಾವ್ ಕನ್ನಡ ಮಾತಾಡೋರು. ನಿಮ್ಗೋಸ್ಕರ ನಾನ್ಯಾಕ್ ತೆಲುಗು ಮಾತಾಡ್ಲಿ, ನಾನ್ಯಾಕ್ ಹಿಂದಿ ಮಾತಾಡ್ಲಿ? ಮಾತಾಡೋದಿಲ್ಲ. ಕನ್ನಡಿಗರು ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲಸ ಕೊಡ್ಬೇಕು. ಎಲ್ಲ ಮುಚ್ಕೊಂಡ್ ಕನ್ನಡ ಮಾತಾಡ್ಬೇಕು, ಇಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡ್ ರೈಟ್ ಅಂತ ಇರ್ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಉಳಿಸ್ಲಿಕ್ಕೆ, ಬೆಳೆಸ್ಲಿಕ್ಕೆ ಸದಾ ಸಿದ್ಧ. ಕನ್ನಡ ಉಳಿಸ್ಲಿಕ್ಕೆ ನಾವು ಕರವೇದವ್ರ ಏನಾದ್ರು ಪ್ರಾಣ ಕೊಡಬೇಕೇ ಆಗಿ ಬಂದ್ರು ಅಂದ್ರೆ ನಾವ್ ಎಲ್ರೂ ಸದಾ ಸಿದ್ಧದೀವಿ ಅಂತಂದ್ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿಗೆ ಮುಗಿಯೋದಿಲ್ಲ ಬ್ರದರ್. ಅವ್ರು ಕೊಡ್ತಂತ ಅವಧಿ ಒಳಗ ಅವ್ರು ಹೋದ್ರೆ ಅವ್ರು ನಿಜವಾಗ್ಲೂ ಅವ್ರ ತಾಯಿ ಹಾಲು ಕುಡಿದು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಮುಖಂಡರಾದ ಪ್ರವೀಣ್ ಗೌಡ ಪಾಟೀಲ್, ಬೆಳಗಿ ತಾಲೂಕು ನಂಜುಂಡಪ್ಪ ವರದಿ ಪ್ರಕಾರ ಅತಿ ಹಿಂದುಳಿದ ತಾಲೂಕು ಇದಾಗಿದ್ದು, ಇಲ್ಲಿಯ ಜನರಿಗೆ ಉದ್ಯೋಗವಿಲ್ಲದ ಸಮಯದಲ್ಲಿ ಅನ್ಯ ರಾಜ್ಯದಿಂದ ಬಂಡವಾಳಶಾಹಿಗಳು ಹೆಚ್ಚಿನ ದರಕ್ಕಾಗಿ ಅಂಗಡಿಗಳನ್ನು ಬಾಡಿಗೆ ಪಡೆದು ವ್ಯಾಪಾರ ಮಾಡುವುದರಿಂದ ಇಲ್ಲಿ ಜನರಿಗೆ ಉದ್ಯೋಗ ಇಲ್ಲದಂತಾಗಿದೆ. ಈ ಹಿಂದೆ ಬೆಳಗಿ ಹಿರಿಯರು ಸೇರಿಕೊಂಡು ಹೊರ ರಾಜ್ಯ ವ್ಯಾಪಾರಿಗಳಿಗೆ 2024ರಲ್ಲಿ ಹೋರಾಟ ಮಾಡಿ ಮುಂದೆ ಯಾರೂ ಒಂದಕ್ಕಿಂತ ಹೆಚ್ಚು ಅಂಗಡಿ ತೆರೆಯಬಾರದೆಂದು ಒಪ್ಪಂದ ಮಾಡಿಕೊಂಡಿದ್ದರು ಹಾಗೂ 2014ರ ಮೇಲೆ ಬೇರೆ ಯಾರೂ ಬೇರೆ ರಾಜ್ಯಗಳಿಂದ ಬರಬಾರದೆಂದು ಒಪ್ಪಂದ ಕೂಡ ಆಗಿತ್ತು. ಆದರೂ ಕೂಡ ಒಪ್ಪಂದ ಮೀರಿ ಸುಮಾರು 10ಕ್ಕಿಂತ ಹೆಚ್ಚು ಅಂಗಡಿಗಳು ಬೇರೆ ರಾಜ್ಯಗಳಿಂದ ಬಂದಿವೆ. ಇದೇ ರೀತಿ ಮುಂದುವರೆದಲ್ಲಿ ಸ್ಥಳೀಯ ವ್ಯಾಪಾರಸ್ಥರು ಗಂಟು ಮೂಟೆ ಕಟ್ಟುವ ಪರಿಸ್ಥಿತಿ ಬರುತ್ತದೆ ಎಂದು ತಿಳಿಸಿದರು. ಜಿಲ್ಲಾ ಘಟಕ, ತಾಲೂಕು ಘಟಕ ಮತ್ತು ಇನ್ನುಳಿದ ಎಲ್ಲ ಕನ್ನಡ ಪರ ಮನಸ್ಸುಗಳು ಎಲ್ಲ ಸೇರಿ, ನಾಗರಿಕರು ಸೇರಿ ಬೆಳಿಗ್ಗೆ ಬಂದನ್ನು ಯಾಕೆ ಮಾಡಿದ್ವಿ ಅಂತಂದ್ರೆ, ಈ
ಭಾರತೀಯ ಬ್ರಿಟಿಷರು ನಮ್ಮ ಮೇಲೆ ಆಳ್ವಿಕೆ ಮಾಡಬಾರ್ದು, ನಮ್ಮ ಹೊಟ್ಟೆ ಮೇಲೆ ಕಾಲು ಹಾಕಬಾರ್ದು ಅಂತ ಅನ್ನೋದನ್ನ ತಡೆಗಟ್ಟಲಿಕ್ಕೆ, ಅಂದ್ರೆ ಉತ್ತರ ಭಾರತದವರು ಬೇರೆ ರಾಜ್ಯದವರು ಇಲ್ಲಿ ವ್ಯಾಪಾರಕ್ಕಂತ ಬಂದು ನಮ್ಮ ವ್ಯಾಪಾರಿಗಳನ್ನೇ ನುಂಗಿ ನೀರು ಕುಡಿದು ನಂತರ ತಮ್ಮ ಅಧಿಪತ್ಯ ಸಾಧಿಸುವಂತ ಕೆಲಸ ನಮ್ಮನ್ನ ಆಳುವಂತ ಕೆಲಸವನ್ನು ಮಾಡ್ತಾರ. ಇದು ನಡಿಬಾರ್ದು. ಇವರು ಹೊಸ ತರದ ನಮ್ಮ ಭಾರತೀಯ ಬ್ರಿಟಿಷರನ್ನು ಕೂಡ ನಾವು ಕರ್ನಾಟಕ ತಿಳ್ಕೊಳ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಮತ್ತು ಪೀಳಿಗೆಯ ಎಲ್ಲ ವ್ಯಾಪಾರಸ್ಥರ ಭವಿಷ್ಯಕ್ಕಾಗಿ, ಅವರ ಮಕ್ಕಳ ಭವಿಷ್ಯಕ್ಕಾಗಿ, ಅವರ ಕುಟುಂಬದ ಭವಿಷ್ಯಕ್ಕಾಗಿ ಇವತ್ತಿನ ಈ ಬಂದ್ ಕರೆ ಮತ್ತು ಈ ಹೋರಾಟವನ್ನ ರಾಜಕಾರಣಿಗಳು ಎಲ್ಲೋ ಮೊಬೈಲ್ ನಲ್ಲಿ ಫೇಸ್ಬುಕ್ ಲೈವ್ ಅಲ್ಲಿ ನೋಡ್ತಿದಾರೋ ಗೊತ್ತಿಲ್ಲ, ಅಥವಾ ಕೋಟ್ಯಾಂತರ ರೂಪಾಯಿ ನಮ್ಮ ತೆರಿಗೆ ದುಡ್ಡನ್ನು ಖರ್ಚು ಮಾಡಿ ಕೂತು ಅಧಿವೇಶನದಲ್ಲಿ ಇದಾರಲ್ಲ ಎಸಿ ಹಾಲ್ ನಲ್ಲಿ, ಅಲ್ಲಿ ಕೂತ್ಕೊಂಡು ನೋಡ್ತಿರ್ಲಿಕ್ಕಿಲ್ಲ. ಅವರಿಗೆ ಜನರ ಕಷ್ಟಗಳು ಬೇಕಿಲ್ಲ, ಬರೀ ಜನರ ಮತಗಳು ಅಷ್ಟೇ ಬೇಕು, ಕನ್ನಡಿಗರ ಮತಗಳು ಅಷ್ಟೇ ಬೇಕು, ಅವಶ್ಯಕತೆ ಇಲ್ಲ. ಆದ ಕಾರಣಕ್ಕೆ ಸುವರ್ಣಸೌಧದಲ್ಲಿ ಇವತ್ತು ಪೀಳಿಗೆಯ ಬಂದ್ ಬಗ್ಗೆ ಚರ್ಚೆ ಆಗುದಿಲ್ಲ, ಇಲ್ಲಿನ ವ್ಯಾಪಾರಸ್ಥರ ಬಗ್ಗೆ ಚರ್ಚೆ ಆಗುದಿಲ್ಲ. ಅವ್ರು ಏನಿದ್ರು ತಮ್ಮ ಅವಶ್ಯಕತೆಗಳಿಗೆ, ತಮ್ಮ ಮೇಲ್ನೋಟಕ್ಕೆ ತಾವು ಜನರಿಗೆ ಹೊಲ ಮಚ್ಚುವಂತ ಕೆಲಸ ಏನ್ ಬೇಕಲ್ಲ ಅಷ್ಟನ್ನೇ ಮಾತ್ರ ಮಾತಾಡ್ತಾರ. ಈ ಹೋರಾಟದ ಮೂಲಕ ಜನಪ್ರತಿನಿಧಿಗಳಿಗೂ ಹೇಳಿಕ್ಕೆ ಇಷ್ಟಪಡ್ತೀನಿ, ಮೊದಲಿಗೆ ಸರ್ಕಾರಿ ಕಚೇರಿಗಳಿಗೆ ಸರಿಯಾಗಿ ಹೇಳಿ, ಹೊರ ರಾಜ್ಯದವರು ಬಂದು ಅರ್ಜಿ ಕೊಟ್ರೆ ಅವ್ರಿಗೆ ಪರವಾನಗಿ ಕೊಡಬಾರ್ದು, ವ್ಯಾಪಾರ ಮಾಡ್ಲಿಕ್ಕೆ ಪರವಾನಗಿ ಕೊಡಬಾರ್ದು. ಇಲ್ಲಿನ ನಿಮ್ಮ ಮತದಾರರೇ ಇದ್ದಾರೆ, ಇಲ್ಲಿ ಮಾಲೀಕರು, ಅವರಿಗೆ ಬುದ್ಧಿ ಹೇಳ್ರಿ, ಹೊರ ರಾಜ್ಯದವರಿಗೆ ನಿಮ್ಮ ಅಂಗಡಿ ಮುಕ್ಕಟ್ಟು ಮನೆಗಳನ್ನ ಮಾಡಿ ಕೊಡಬಾರ್ರಿ ಅಂತ. ನಿಮ್ಮಿಂದ ಶುರುವಾದ್ರೆ ಆದಷ್ಟು ಬೇಗ ಪರಿಹಾರ ಆಗುತ್ತ, ನಮ್ಮಿಂದ ಶುರು ಆದ್ರೆ ನಿಮ್ಮನ್ನ ಸರಿಸಿ ಪರಿಹಾರ ತಗೋಬೇಕಾಗ್ತದೆ. ನಿಮ್ಮನ್ನ ಹೊರಗಿಟ್ಟ ಪರಿಹಾರ ತಗೋವಂತ ಶುರು ಮಾಡಿದ್ವಿ. ಬರೀ ಒಂದು ದಿವಸ ಬಂದ ಕರೆ ಕೊಟ್ಟಿದ್ದೀವಿ, ಮುಂದೊಂದು ದಿವಸ ಈ ಹೊರ ರಾಜ್ಯದವರೆಲ್ಲ ಬೀದಿ ಮೇಲೆ ಓಡಾಡ್ತಾ ಹೋಗ್ತಾರೆ. ಇಲ್ಲಿಂದ ಹೇಗೆ ಬ್ರಿಟಿಷರು ರಾತ್ರಿ ಓಡಿ ಹೋದ್ರು ಹಾಗೆ ಈ ಹೊರ ರಾಜ್ಯದವರು ಕೂಡ ಬೆಳಿಗ್ಗೆಯಿಂದ ರಾತ್ರಿ ಓಡಿ ಹೋಗುವಂತ ಹೋರಾಟವನ್ನು ಮಾಡ್ತಾರೆ. ಸರ್, ಈಗ ಏನಾಗಿದೆ, ಬ್ಯಾಂಕ್ಗಳಲ್ಲಿ ಕೂಡ ಹೊರ ರಾಜ್ಯದವರು ಇದ್ದಾರೆ. ನಾವು ಕನ್ನಡಿಗರು ಹೋಗಿ ಪ್ರಶ್ನೆ ಮಾಡಿದ್ರು ಮುಜೆ ಕನ್ನಡ ನೈ ಆತ, ಹಿಂದಿ ಮೇ ಬೋಲೋ, ಈ ತರ ಕಾಣ್ತಾ ಇದೆ. ವ್ಯಾಪಾರದಲ್ಲಿ ಅಲ್ಲದೆ ಕೂಡ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲೂ ಇದೇ ಸಮಸ್ಯೆ ಆಗ್ತದೆ. ಸಾಂವಿಧಾನಿಕ ಹಕ್ಕನ್ನು ಇಟ್ಕೊಂಡು ಉತ್ತರ ಭಾರತದವರು ಎಲ್ಲರೂ ಈ ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಆಗಲಿ, ರೈಲ್ವೆ ಇಲಾಖೆ ಆಗಲಿ, ಅನೇಕ ಕೇಂದ್ರ ಸರ್ಕಾರದ ಎಲ್ಲವನ್ನು ಅಂಚೆ ಇಲಾಖೆ ಕೂಡ ಅದರಲ್ಲೂ ಕೂಡ ಅವರೇ ತುಂಬಿಕೊಂಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ, ನಮ್ಮವರಿಗೆ ಹಿಂದಿಯಲ್ಲಿ ಪರೀಕ್ಷೆ ಬರ್ಲಿಕ್ಕೆ ನಮ್ಮವ್ರಿಗೆ ಕಷ್ಟ ಆಗತ್ತ, ಅವ್ರು ಹಿಂದಿಯಲ್ಲಿ ಪರೀಕ್ಷೆಯನ್ನು ಸಲೀಸಾಗಿ ಬರೀತಾರೆ. ಅವ್ರಿಗೆ ಬೇಕಾದಂತ ಎಲ್ಲಾ ಅನುಕೂಲತೆಗಳನ್ನ ಉತ್ತರ ಭಾರತದ ರಾಜಕಾರಣಿಗಳು ಮಾಡ್ತಾರೆ. ನಮ್ಮವ್ರಿಗೆ ನಾಚಿಕೆ ಇಲ್ಲ, ನಮ್ಮವರು ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಲಿ, ನೌಕರಿ ಪಡ್ಕೊಳ್ಳಿ, ನಮ್ಮವ್ರು ಅಂಚೆ ಇಲಾಖೆಯಲ್ಲಿ ಸೇರ್ಕೊಳ್ಳಿ, ನಮ್ಮವ್ರು ರೈಲ್ವೆ ಇಲಾಖೆಯಲ್ಲಿ ಸೇರ್ಕೊಳ್ಳಿ, ಕನ್ನಡದಲ್ಲಿ ಪರೀಕ್ಷೆಗಳು ನಡೀಲಿ, ಕನ್ನಡದ ಪರೀಕ್ಷೆಗಳಿಗೆ ಹಾಜರಾಗುವಂತ ವಿದ್ಯಾರ್ಥಿಗಳು, ಅಭ್ಯರ್ಥಿಗಳಿಗೆ ಏನಿತ್ತು ಅವ್ರಿಗೆ ಬೇಕಾದಂತ ಕೋಚಿಂಗ್ ಅನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಸಾಮಾನ್ಯ ಪ್ರಜ್ಞೆ ಕೂಡ ನಮ್ಮ ರಾಜಕಾರಣಿಗಳಿಗೆ ಇಲ್ಲದೆ ಇರೋದೇ ಇದು ದೊಡ್ಡ ಕಾರಣ. ಇನ್ಮೇಲೆ ನಾವು ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲೂ ಕೂಡ ನಾವು ಹೋರಾಟವನ್ನು ಶುರು ಮಾಡ್ತೀವಿ. ಕರ್ನಾಟಕದಲ್ಲಿ ಕನ್ನಡದ ಅಧಿಕಾರಿಗಳಿಗೆ, ಅಭ್ಯರ್ಥಿಗಳಿಗೆ ಮಾತ್ರ ಬ್ಯಾಂಕ್ ಆಗಲಿ, ರೈಲ್ವೆ ಇಲಾಖೆ ಆಗಲಿ ಹುದ್ದೆ ಕೊಡಬೇಕು, ನೌಕರಿ ಕೊಡಬೇಕು. ಹೊರ ರಾಜ್ಯದವ್ರಿಗೆ ಕೊಟ್ಟರೆ ನಾವು ಸಹಿಸಿಕೊಳ್ಳೋದಿಲ್ಲ. ಅವ್ರಿಗೆ ಏನಾದ್ರು ಕೊಟ್ರೆ ಅವ್ರನ್ನ ಬ್ಯಾಂಕಿಂದ ಹೊರಗಡೆ ತಂದು ಕೂಡಿಸಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ. ಸರ್, ಈಗ ತಾನೇ ಇವ್ರು ಹೇಳಿದ್ರು ನೀವು ಮಾತುಕತೆ ಮಾಡಿದ್ರ ಅಂತ ಮೊದ್ಲೆ, ಇವತ್ತು ಬಂದು ನಿಮ್ಗೆ ಸ್ಪಂದನೆ ಕೊಟ್ಟಿಲ್ಲ ಮಾತುಕತೆಗೆ, ಏನ್ ಎಚ್ಚರಿಕೆ ಕೊಡ್ತೀರಿ? ಎಚ್ಚರಿಕೆ ಏನಿಲ್ಲ ಸರ್, ಹೋಗೋದಷ್ಟೇ. ಎಚ್ಚರಿಕೆ ಇಲ್ಲ, ಇದು ಕೊನೆ ಎಚ್ಚರಿಕೆ ಅದವರಿಗೆ. ಹೋಗ್ಬೇಕಷ್ಟೇ. ಇಲ್ಲಿ ಇರ್ಲಿಕ್ಕೆ ನಾವು ನಿಮ್ಗೆ ಬಿಡೋದಿಲ್ಲ. ಇರೋದು ನಿಮಗೆ ಒಂದು ವಾರ 15 ದಿನದ ಗಡುವು ಕೊಡ್ತೀವಿ. ಅಷ್ಟರಲ್ಲಿ ನೀವೇ ಇಲ್ಲಿನ ವರ್ತಕರ ಹಿರಿಯರನ್ನ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರನ್ನ ಭೇಟಿಯಾಗಿ ನೀವು ಇಲ್ಲಿಂದ ಉಚ್ಚಾಪಿಕೆ ತಗೊಂಡು ಹೇಳ್ತೀವಲ್ಲ, ಪೂರಾ ನಿಮ್ಮ ಟೆಂಟಿಗೆ ತಗೊಂಡು ಹೋಗ್ಬೇಕಷ್ಟೇ. ಬೇರೆ ಆಪ್ಷನ್ ನಿಮ್ಗೆ ಯಾವ್ದು ಇಲ್ಲ, ಆಯ್ಕೆಗಳೇ ನಿಮಗಿಲ್ಲ. ನೀವು ಹೋಗದೇ ಇದ್ರೆ ನಾವು ಕಳಿಸ್ತೀವಿ. ನೀವು ಹೋಗದೇ ಇದ್ರೆ ಬೆಳಿಗ್ಗೆ ಕ್ರಾಸ್ಗಲ್ಲಿರುವಂತಹ ಬಸ್ಗಳಿಗೆ ನಾವೇ ಹತ್ತಿಸಿ ನಿಮ್ಮ ಊರಿಗೆ ಕಳಿಸ್ತೀವಿ ಅಂತ ಹೇಳಿ. ಪ್ರತಿಭಟನೆಯಲ್ಲಿ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ರಾಜೇಶ್ ಸಿರಿ, ಹಿರೇಮಠ್, ಉಪಾಧ್ಯಕ್ಷ ಶಬಾನಾ ಲಿಂಗಸೂರ್, ಬಿಳಗಿ ಪಟ್ಟಣದ ವ್ಯಾಪಾರಸ್ಥರು, ಹಿರಿಯರು, ನಾಗರಿಕರು, ಯುವಕರು, ಮಹಿಳೆಯರು ಹಾಗೂ ಕನ್ನಡಪರ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರುಗಳು ಪಾಲ್ಗೊಂಡಿದ್ದರು. ಮೀಡಿಯಾ ನೆಟ್ವರ್ಕ್